ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರ ಬಂದುಬಿಟ್ಟು ದೇವ್ರ ಬಟನ್ನು ಕಿತ್ತೋಗಿರುತ್ತೆ, ಹಾಗಾಗಿ ಬಟನ್ ಹಚ್ತಾ ಇರ್ತಾಳೆ. ಅವರಿಬ್ಬರು ರೂಮಲ್ಲಿ ಇರೋದನ್ನು ನೋಡಿಬಿಟ್ಟು ನಮೃತನಿಗೆ ತುಂಬ ಅಂದರೆ ತುಂಬಾ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಮೃತ ಪವಿತ್ರ ಅವ್ರ ರೂಮಿಗೆ ಬಂದುಬಿಟ್ಟು ಬಟ್ಟೆಗಳನ್ನೆಲ್ಲ ಕಿತ್ತಾಕ್ತಾ ಇರ್ತಾಳೆ. ಅಷ್ಟೊತ್ತಿಗೆ ದೇವರು ಬರ್ತಾರೆ. ಅಲ್ಲಿಗೆ ಬಂದುಬಿಟ್ಟು ಏನು ಈ ಥರ ಮಾಡ್ತಾ ಇದ್ದಾಳೆ ನಮೃತ ಅಂತ ನೋಡ್ತಾ ಇರ್ತಾರೆ. ಅಲ್ಲಿ ಪವಿತ್ರ ತನ್ನ ಬಟ್ಟೆಗಳನ್ನ ಎಸಿತಾ ಇದ್ದರೂ ಸುಮ್ಮನೆ ಇರ್ತಾಳೆ. ಹಾಗಾಗಿ ದೇವರು ತಾತನ ಹತ್ರ ಹೋಗಿ ಹೇಳ್ತಾರೆ, ನೀವಾದರೂ ಒಂದು ಸ್ವಲ್ಪ ಹೇಳಬಾರ್ದ, ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿದ ತಕ್ಷಣ, ನಾನೇನಪ್ಪ ಹೇಳಿ, ನಿನ್ನ ಹೆಂಡ್ತಿ ನಿಮ್ಮ ರೂಮು, ನೀನೇ ತಾನೇ ಹೇಳಬೇಕು ಅಂತೇಳ್ಬಿಟ್ಟು ದೇವ್ರಿಗೆ ತಾತ ಹೇಳ್ತಾರೆ. ಸರಿ ಹಾಗಾದರೆ ನಾನೇ ಹೇಳ್ತೀನಿ ರೀ ಅಂತೇಳ್ಬಿಟ್ಟು ನಮೃತ ಅಲ್ಲಿ ರೂಮಿಂದ ಹೊರಗಡೆ ಬರ್ತಾಳೆ. ಬರೋಷ್ಟೊತ್ತಿಗೆ ನಮೃತ, ನೋಡು ಇಷ್ಟು ದಿನ ನನ್ನ ರೂಮ್ ಆಗಿತ್ತು, ಆದರೆ ಇವಾಗ ಪವಿತ್ರ ಅವರು ಕೂಡ ಇದ್ದಾರೆ, ಹಾಗಾಗಿ ನಮ್ಮಿಬ್ಬರು ರೂಮ್ ಕೂಡ ಆಗಿರುತ್ತೆ. ನೀನು ಪವಿತ್ರನ ಕೇಳಿಕೊಂಡು ರೂಮ್ ಒಳಗಡೆ ಹೆಜ್ಜೆ ಇಡಬೇಕು, ಆಯಿತಾ? ಸರಿ ಅಂತ ಹೇಳಿ ನಮೃತ ಕೂಡ ಹೊರಡ್ತಾಳೆ. ದೇವರು ಅಲ್ಲಿಂದ ಹೊರಡ್ತಾರೆ. ತಮಗೆ ಇಷ್ಟ ಇಲ್ಲವಿರೋದಂಥ ಟೀ ಶರ್ಟ್ನ ಹಾಕ್ಕೊಂಡಿರ್ತಾರೆ. ಆ ಬಟನ್ ಹೋಗಿದೆ, ಹಚ್ಚಿದ್ದೀನಲ್ಲ ನೋಡಿ ದೇವರೇ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳಿದಾಗ, ಸರಿ ರೀ ಅಂತೇಳ್ಬಿಟ್ಟು, ನನ್ನ ಫೇವ್ರೆಟ್ ಟೀ ಶರ್ಟ್ ಗೊತ್ತಾ ಇದು ಅಂತ ಹೇಳ್ತಾರೆ ಪವಿತ್ರಗೆ. ಹೌದಾ, ಸರಿ ರೀ ಹಾಕಿದ್ದೀನಿ ನೋಡಿ ಅಂತ ಹೇಳಿದಾಗ, ಸರಿ ಅಂತೇಳಿ ಇಷ್ಟಪಟ್ಟು ಹಾಕ್ಕೊತಾರೆ. ಇದೇ ಥರ ವೀಡಿಯೋಸ್ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.